गोविंदे देशभक्तिं भवति भगवन्नोजितान् निमित्तान् निर्वाजान् नित्सनासत्गुणगणप्रभतिं शास्त्रं हरिवायुभ्यां नमः भुवनेश्वरि भगवत्यै नमः ಪ್ರಾರ್ಥನಾ ಸಮರ್ಪಯಾಮಿ. ಪೂರ ನಮ್ಮ ಧ್ಯೇಯ ಆಗಲಿಲ್ಲ, ಏಕೆಂದರೆ ಜನಕ್ಕೆ ಪೂರ ಉಪಕಾರ ಆಗಲ್ಲ, ನಮ್ಮದು ಉಪಕಾರ ಆಗಲ್ಲ. ಖಂಡಿತವಾದ ಜೀವನ ವ್ಯವಸ್ಥೆಗಳು ಕೂಡ ಪರಿವರ್ತನೆಗೆ ಬರ್ತದೆ. ಈ ಒಂದು ವ್ಯವಸ್ಥೆ ನಮ್ಮ ಒಂದು ಎಂಥ ಕೆಲಸ ಈ ಜನಕ್ಕೆ ಉತ್ತಮ ಉಪಯೋಗ. ಓಂ ದತ್ಸದೇ ಭುವನೇಶ್ವರ ಭಗವತ್ಯೇ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಸತ್ಯ ಸಂತು ಸಬಲ ಸಂತ ಯಜಮಾನಸ್ಯ ಕಾಮಃ. ಓಂ ದತ್ಸದೇ. ಯಾನಿ ಕಾನಿ ಜಪಾಪಾರಿ ಸರ್ವಜನ್ಮಾಂತರಕೃತಾನಿ ಮನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಪರ್ವತ ಇಮೇ ನಹಂ ವಿಶ್ವದೇಕ ಧ್ರುವರಾಜ ಅಭಿಷಾಮ್ಯಂ ಧ್ರುವಂದೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂದ ಇಂದ್ರಶ್ಚಾಗ್ನಿಶ್ಚರಜ್ಞಂ ಭುವಾ ವಾಚಸ್ಸಂಗತೆ. ಓಂ ದತ್ಸದೇ. ಗ್ರಾಮ ಪಂಚಾಯತ್ನ ಮಾತಾ ಸದಸ್ಯರೇ, ಮಾಧ್ಯಮ ಮಿತ್ರನಕ್ಲೆ ಎಂಕ್ಲ ಒಂಜಿ ಎಲ್ಯ ವಾರ್ಡ್ದ ಈ ಒಂಜಿ ಮಲ್ಲ ಕಾರ್ಯಕ್ರಮ ಎಂಕ್ಲ ಬಾಗಡ್ ಅಶೋಕನಗರ ಅಂದ ಇಪ್ಪುನಂಚಿನ ಈ ಬಾಗಡ್ ಎಂಕ್ಲ ಒಂಜಿ ಎಡ್ಡೆ ಹಾಳಾಗೊತ್ತಿಜ್ಜಿ ಆಂಡ ಎಂಕ್ಲ ಧರ್ಮಸ್ಥಳ ಎನ್ಮ ವಾರ್ಡ್ ಅವು ಗ್ರಾಮ ಪಂಚಾಯತ್ಗೆ ಮಾತ್ರ ಎಂಕ್ಲ ಎನ್ಮ ವಾರ್ಡ್. ಜಿಲ್ಲಾ ಪಂಚಾಯತ್ MLA MP ಗನಕ ಎಂಕ್ಲ ವಾರ್ಡ್ ಐನ್ ವಾರ್ಡ್ಗೆ ಮಾಯಾಪುಣ ಮಾಯಾಪುಣತ್ತು ಮರ್ಜಾಪುಣ ಐನ್ ವಾರ್ಡ್ ಐನೇ ವಾರ್ಡ್ಗೆ ಐನು ವಾರ್ಡ್ಗಳ ಎಂಕ್ಲ ಮುಕ್ತ ಮತದಾರರು ಮರ್ಜಾಪೆ ಒಂಜಿ ಟೈಮ್ ಮಸ್ತ್ ಇಲ್ಲಿ ತಿರಂಚಿನ ವಾರ್ಡ್ ಕ್ಷೇತ್ರದ ಅಭಿವೃದ್ಧಿದೊಟ್ಟಿಗೆ ಬೇತೆ ಬೇತೆ ನಮ್ಮ ಭಾಗಗ ಧರ್ಮಸ್ಥಳದ ಭಾಗಗ ಇಲ್ಲಿನ ವಸತಿನ ಅಲ್ಪ ಮಲ್ತದ ವ್ಯವಹಾರನು ಈ ಬಾಗಡ್ ಬಿಸಿ ಪುಣಂಚಿನ ವಾರ್ಡ್ ಎಂಕ್ಲ ಮಾತ ಊರ್ದ ಜನಕ್ಕುള്ള ಬರ್ಪುಣಂಚಿನ ಕ್ಷೇತ್ರಕ್ಕೆ ಬಂದಾಗ ಅಕ್ಲ ವಾಹನ ಆವಡು ಅಕ್ಲ ಒಂಜಿ ಮದ್ಮೆದ ಕಾರ್ಯಕ್ರಮ ಆವಡು ಸ್ವಲ್ಪ ಒವೇ ಸಾಮಾಜಿಕ ಸಾಂಸ್ಕೃತಿಕ ಅಂಚನೆ ಕ್ರೀಡೆ ಪ್ರತಿಯೊಂದು ಮಾತ ಚಟುವಟಿಕೆ ಲಾಪಣಂಚಿನ ವಾರ್ಡ್. ಆ ವಾರ್ಡ್ದ ಏನೊಂಜಿ ಸದಸ್ಯ ಈ ಭಾಗಕ್ಕೆ ಮಾತ ವಾರ್ಡ್ದ ಜಾಸ್ತಿ ಆಯ್ನ ಅಂಚಿನ ಅನುದಾನ ನಮ್ಮ ಗ್ರಾಮ ಪಂಚಾಯತ್ ಎಂಕ್ಲು 5 ವರ್ಷದ ಕೊಡ್ತಾ ಸಾಧಾರಣ 89 ಲಕ್ಷ ರೂಪಾಯಿದ ಬೇಲೆ ಆಗ್ತದೆ. ಆಂಡ ಈ ಭಾಗಡ್ ಎಂಚಿನ ಪ್ರಾಬ್ಲಮ್ ಪಂಡ ಮುಲ್ಪ ಸಮತಟ್ಟಿಜ್ಜಿ ಈ ಭಾಗ ಇಪ್ಪುನ 110 ಇಲ್ಲು ಒಂಜಿ ಮೇಟ ಆಂಡ ಬೊಕ್ಕೊಂಜಿ ಎಲ್ಪ ಇಲ್ಲು ಆ ಭಾಗಡ್ ಪೂರ ಹಂತವಾದ ಅಭಿವೃದ್ಧಿ ಮಲ್ಪರೆ ಈ ಈಕ್ವಲ್ ಫಾರ್ಮ್ಯಾಟೆಡ್ ಇಜ್ಜನಂಚಿನ ಭಾಗ ಎಂಕ್ಲ ಮುಲ್ಪ ಹೈಯೆಸ್ಟ್ ಅನುದಾನ ಪೊಪ್ಪುನಂಚಿನ ಖಾಲಿ
ಬರ್ಸ ಬಂದಾಗ ಚರಂಡಿದ ವ್ಯವಸ್ಥೆಗೆ ಇಜ್ಜಿನ ಒಂಜಿ ತಡೆಗೋಡೆಗೂ ರೋಡ್ಗೂ ನೆಟ್ಟೆ ಎಂಕ್ಲಿಗೆ ಮಸ್ತ್ ಅಭಿವೃದ್ಧಿದ ಬೇಲೆ ಮಲ್ಪರ ಕುಂಠಿತ ಆಪುಡು. ಆಂಡ ನಮ್ಮ ಪೂಜ್ಯ ಧನಿಕುಲು ರಾಜ್ಯಸಭಾ ನಿಧಿರ್ದು ಇನಿ 2,41,00,000 ರೂಪಾಯಿ ಅನುದಾನ ಬಿಡುಗಡೆ ಮಲ್ಪೇರು ಪಂತೇರು. ಅಂಚನೆ ಐಕೆ ಸಹಕಾರ ಮಲ್ತನಂಚಿನ ಮಾತೆರೆಗ್ಲ ಧನಿಕುಲೆಗ್ ಭಂಗ ಬತ್ತನಂಚಿನ ಅಶೋಕನಗರದ ಎಂಕ್ಲ ಮಾತಾ ಮೆಂಬರ್ ನಕ್ಲ ಬೊಕ್ಕ ಸದಸ್ಯರೆಗ್ಲ ಈ ಹೆಂಚಿನ ಮಾತ ಬೇಡಿಕೆ ಬೋಡೊಂದು ಒಂಜಿ ಕಲ್ಪನೆ ಮಲ್ತನಂಚಿನ ನಿಕ್ಲೆಗ್ ಮಾತೆರೆಗ್ಲ ಅಭಿನಂದನೆ ಸಲ್ಲಿಸಾವುಂದುಲ್ಲೆ. ಅವೇ ರೀತಿ ಒಂಜಿ ಪಾತ್ರ ಎಲ್ಲೆ ಧನಿಕುಲು ಪಂಡದಿತ್ತರು ಧರ್ಮಸ್ಥಳ ಸ್ವಚ್ಛ ಟೆಂಪಲ್ ಟೌನ್ ಒಂದು ಪ್ರಶಸ್ತಿ ಬರ್ತದೆ. ಈ ಬಾಗಡಿ ಪುನಂಚಿನಗಳು ಮಾತೆಲ್ಲ ಧರ್ಮಸ್ಥಳ 90% ಬೇಲೆ ಮಲ್ಪುನಂಚಿನ ವರ್ಗದ ಕ್ಲೈನಿರ್ದವರ ಆ ಕೀರ್ತಿಲ ಅಶೋಕನಗರದಕ್ಲಿಗೆ ಬೋರ್ಡೊಂದು ಇಂದುವೇ ಮಹೋತ್ಸವದ ಪಂಡದಿತ್ತರು. ಅಂಚಾದ ಸ್ವಚ್ಛ ಧರ್ಮಸ್ಥಳದ ಮಾತಾ ರಾಯಭಾರಿ ನಕ್ಲೆಗ್ಲ ನನಲ ನಿಕ್ಲ ಜೀವನಡು ಮಾತಲ ಎಡ್ಡೆ ಅವಾರ್ಡ್ ಮಾತೆರ್ನ ಇಲ್ಲಲ ಶೋಕ್ ಅವಾರ್ಡ್ ಮನಸ್ಸೆಂಚ ನಿಕ್ಲ ನಿರ್ಮಲ ಉಂಡ ಅಂಚನೆ ಈ ಭಾಗಲ ಆತೆ ಪೊರ್ಲ ಅವಾರ್ಡ್. ಈ ಭಾಗದ ಜನಕಲು ಮಾತೆರ್ಲ ನಿಕ್ಲ ಎಂಚಿನ ಕನಸುಂಡು ಅವು ನಮ್ಮ ಶಾಸಕರಿಗೆ ಅಂಚನೆ MP ನಮ್ಮ ದೇವಿಯರು ಅನುಗ್ರಹ ಮಲ್ತದೆ ಇಂಕ್ಲ ಬೇಲೆ ಮಲ್ತೋನ್ ಲೆಕ್ಕ ಒಂಜಿ ಅವಕಾಶ ಕೊಡೊಂದು ಪಣಂದು ಎನ್ನ ಪಾತ್ರ ನಮ್ಗೆ ಜೈ ಹಿಂದ್ ಜೈ ಧರ್ಮಸ್ಥಳ. ಅಭಿನಂದನೆಗಳು ಸರ್. ಮುಂದೆ ಧರ್ಮಾಧಿಕಾರಿಗಳ ಆಪ್ತ ಕಾರ್ಯದರ್ಶಿ ಶ್ರೀ ವೀರಶೆಟ್ಟಿ ಅವರಿಗೆ ನವೀನ್ ಇವರಿಗೆ ಗೌರವ ಅರ್ಪಣೆ. ಧರ್ಮಸ್ಥಳ ಧರ್ಮಾಧಿಕಾರಿ ಪರಮ ಪೂಜ್ಯ ಶ್ರೀ ಟಿ ವೀರೇಂದ್ರ ಹೆಗ್ಡೆ ಅವರು ರಾಜ್ಯಸಭಾ ಸದಸ್ಯರ ಅನುದಾನದಿಂದ ಇವತ್ತು ಧರ್ಮಸ್ಥಳ ಗ್ರಾಮದ ಅಶೋಕ್ ನಗರದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯ ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಧರ್ಮಸ್ಥಳದ ಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೀರಶೆಟ್ಟಿ ಅವರೇ, ಅದೇ ರೀತಿ ನಮ್ಮ ಸಿರಿ ಸಂಸ್ಥೆಯ MD ಅವರು, ಅದೇ ರೀತಿ ರಾಜ್ಯಸಭಾ ಸದಸ್ಯರ ಆಪ್ತ ಕಾರ್ಯದರ್ಶಿಯವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, ಪಂಚಾಯತ್ನ ಅಧ್ಯಕ್ಷರು, PDO ಅವರು, CA ಬ್ಯಾಂಕ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಮತ್ತೆ ಗುರುಕಾರರು, ಒತ್ತು ಗುರುಕಾರರು, ಯೋಜನಾಧಿಕಾರಿಯವರು, ಮತ್ತೆ ನಮ್ಮ ಇಂಜಿನಿಯರ್ ಅವರು ಇದ್ದಾರೆ ವೇದಿಕೆಯಲ್ಲಿ. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಎಲ್ಲ ಧರ್ಮಸ್ಥಳದ
ಈ ಕ್ಷೇತ್ರದ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ತಾಲೂಕಿನಿಂದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಪೂಜ್ಯರ ಅನುದಾನದಿಂದ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಅನುದಾನಗಳನ್ನು ಇವತ್ತು ಪೂಜ್ಯ ಕಾವಂದರು ಕೊಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅದನ್ನು ಶಿಲಾನ್ಯಾಸ ಮಾಡುವಂತ ಯೋಗ ಭಾಗ್ಯವು ನಮಗೆ ಸಿಗುವಂತದ್ದು ಇದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಶ್ರೀನಿವಾಸನ್ನ ಹೇಳಿದರು, ವೀರು ಶೆಟ್ಟಿ ಅವರು ಕಲ್ಪನೆ ಇತ್ತು. ಆ ಕಲ್ಪನೆಯನ್ನು ಪೂಜ್ಯ ಕಾವಂದರು ಇವತ್ತು ರಾಜ್ಯಸಭಾ ನಿಧಿಯಿಂದ 2,41,00,000 ರೂಪಾಯಿಯನ್ನು ಆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ, ಅಶೋಕ್ ನಗರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇಡುವಂತ ಕೆಲಸ ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಅಶೋಕ್ ನಗರದ ಒಂದು ಸುಂದರವಾಗಿರ್ತಕ್ಕಂಥ ಕನಸನ್ನು ಏನು ಕಂಡಿದ್ರು ಆ ಕನಸು ನನಸಾಗುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ರ ಪ್ರಾಯಶಃ ಇದು ಅಕ್ಷರಶಃ ಇವತ್ತು ಸತ್ಯ ಮಾಡಿ ಪೂಜ್ಯ ಕಾವಂದರು ಈ ಭಾಗದ ಜನರಿಗೆ ತೋರಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಬಹಳ ಸಂತೋಷ ಪಡ್ತೇನೆ. ನಾನು ಹಿಂದೆ ಬಂದಾಗ ಒಮ್ಮೆ ಇದೇ ಬೇಡಿಕೆ ಇತ್ತು, ನಮ್ಮ ಚರಂಡಿ ವ್ಯವಸ್ಥೆಗಳು ಮತ್ತು ದಾರಿದೀಪ ಮತ್ತು ಕಾಂಕ್ರೀಟ್ ರಸ್ತೆ ಆಗಬೇಕೆನ್ನುವಂತ ಬೇಡಿಕೆ ಇತ್ತು. ಪ್ರಾಯಶಃ ಈ ಸಂದರ್ಭದಲ್ಲಿ ನನಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ ನನಗೆ ಈ ಟರ್ಮ್ ಅಲ್ಲಿ. ಆದ್ರೆ ಇವತ್ತು ನನಗೆ ಖುಷಿ ಇದೆ ಏನು ಅಂತ ಹೇಳಿದ್ರೆ, ನನಗೆ ಮೊನ್ನೆ ನಮ್ಮ ಬೆಳ್ತಂಗಡಿಯಿಂದ ಗೇರ್ಕಟ್ಟೆಗೆ ಹೋಗೋ ರಸ್ತೆಗೆ ಅನುದಾನ ಬೇಕು ಅಂತೇಳಿ ಪಟ್ಟಣ ಪಂಚಾಯತ್ನವ್ರು ನನ್ನ ಹತ್ರ ಬಂದ್ರು. ನಾನು ಹೇಳಿದೆ, ನಾನು ಇವತ್ತು ಕೊಡುವ ಪರಿಸ್ಥಿತಿಯಲ್ಲಿಲ್ಲ, ಸರ್ಕಾರ ನನಗೆ ಯಾವ್ದು ₹1 ದುಡ್ಡು ಕೊಡ್ತಾ ಇಲ್ಲ. ಒಂದೇ ಉಪಾಯ ಇರೋದು ಇದಕ್ಕೆ, ಪೂಜ್ಯ ಕಾವಂದ್ರ ಹತ್ರ ನಾವು ಹೋಗಿ ಮನವಿ ಮಾಡುವಂತ ಹೇಳಿದಾಗ ಎಲ್ಲ ಪಟ್ಟಣ ಪಂಚಾಯತ್ನವರು ಬಂದು ನಮ್ಮ ಶ್ರೀ MD ಅವರನ್ನು ಸಹ ಭೇಟಿ ಮಾಡಿದಾಗ ತಕ್ಷಣಕ್ಕೆ 2 ಕೋಟಿ ರೂಪಾಯಿಯನ್ನು ಅದನ್ನು ಇಟ್ಟು ಮೊನ್ನೆ ಶಿಲಾನ್ಯಾಸ ಮಾಡುವಂತ ಕೆಲಸ ಕಾರ್ಯಗಳಾಯ್ತು. ಇವತ್ತು ಅಶೋಕ್ ನಗರದ ಈ ಅಭಿವೃದ್ಧಿಯ ದೃಷ್ಟಿಯಿಂದ, ಒಂದು ಕಾಲೋನಿಯ ಅಭಿವೃದ್ಧಿಯ ದೃಷ್ಟಿಯಿಂದ 2,41,00,000 ನಾನು ಹೇಳ್ತೇನೆ, ಇಷ್ಟು ದೊಡ್ಡ ಮೊತ್ತದ ಅನುದಾನ ಒಂದು ಕಾಲೋನಿಯ ಡೆವಲಪ್ಮೆಂಟ್, ಪೂರ್ಣವಾಗಿನಂತ ಡೆವಲಪ್ಮೆಂಟ್ಗೆ ಸರ್ಕಾರದಿಂದ ಅಷ್ಟು ದೊಡ್ಡ ಅನುದಾನಗಳು ಬರುವುದು ಕಷ್ಟ ಸಾಧ್ಯದ ಸಂದರ್ಭದಲ್ಲಿ ಪ್ರಾಯಶಃ ಅಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಇಟ್ಟು ಸಂಪೂರ್ಣ ಕಾಲೋನಿ ಅಭಿವೃದ್ಧಿಯ ದೃಷ್ಟಿಯಿಂದ ಪೂಜ್ಯ ಕಾವಂದರು ಇವತ್ತು ಅಶೋಕ್ ನಗರದ ಕಾಲೋನಿಗೆ ಅನುದಾನ ಇಟ್ಟಿರ್ತಕ್ಕಂಥದ್ದು ಪ್ರಾಯಶಃ ನಾವ್ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲದಂತ ಅನುದಾನವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ಆ ಮೂಲಕ ಒಂದು ಸುಂದರವಾಗಿರ್ತಕ್ಕಂಥ ಕನಸನ್ನೇನು ಪೂಜ್ಯ ಕಾವಂದರು ಕಂಡಿದ್ರ ಅದಕ್ಕೆ ಪೂರಕವಾಗಿ ಇವತ್ತು ಆದಷ್ಟು ಬೇಗ ಅದರ ಕಾಮಗಾರಿಗಳು ಪ್ರಾರಂಭಗೊಂಡು, ಈಗ ನವೀನ್ ಅವರು ಇದ್ದಾರೆ, ಆದಷ್ಟು ಬೇಗ ಕಾಮಗಾರಿಗಳು ಪೂರ್ಣಗೊಂಡು ಇವತ್ತು ಪೂಜ್ಯರಿಗೆ ಶಿಲಾನ್ಯಾಸದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ ಯಾವುದೋ ಕಾರಣದಿಂದಾಗಿ. ನಾಡ್ದು ಅವರ ಕೈಯಲ್ಲಿ ಈ ಒಂದು ಕಾಮಗಾರಿ ಉದ್ಘಾಟನೆ ಆಗುವಂತಹ ಯೋಗ ಭಾಗ್ಯ ಮತ್ತು ಅವರ ಉಪಸ್ಥಿತಿಯಲ್ಲಿ ಇದು ನಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಿಕ್ಕಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಪ್ರಾಯಶಃ ಇವತ್ತು ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಪೂಜ್ಯ ಕಾವಂದರ ಕೊಡುಗೆ ನಾವೆಲ್ಲರೂ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲದಂತ ಅಭಿವೃದ್ಧಿ. ಇವತ್ತು ಪ್ರತಿ ಮನೆಯಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಪೂಜ್ಯ ಕಾವಂದರ ಆಶೀರ್ವಾದವೇ ಪ್ರೇರಣೆ. ಈ ತಾಲೂಕಿನ ಜನ ನಾವು ಇವತ್ತು ಇಷ್ಟು ಚೆನ್ನಾಗಿ ಜೀವನ ಬದುಕನ್ನು ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಕಾರಣ ಅದಕ್ಕೆ ಪೂಜ್ಯ ಕಾವಂದರು. ಇವತ್ತು ಇಡೀ ದೇಶ ರಾಜ್ಯದಲ್ಲಿ ಬೇರೆ ಬೇರೆ ಕಲ್ಪನೆಯಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಪೂಜ್ಯ ಕಾವಂದರ ಕೆಲಸವೇ ಇವತ್ತು ಗ್ರಾಮೋತ್ಥಾನದ ಕನಸು, ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸನ್ನು ಪ್ರಾಯಶಃ ಇವತ್ತು ಪೂಜ್ಯ ಕಾವಂದರು ನನಸು ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯವನ್ನು ಈ ದೇಶದಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಪಂಚಾಯತಿನ ಸದಸ್ಯರಿಗೆ ಬಹಳ ಖುಷಿ ಇರ್ತದೆ ಇವತ್ತು. ಯಾಕಂದ್ರೆ ಅವರು ಮಾಡ್ಬೇಕು ಅಂತ ಜನ ಕೇಳ್ತಾ ಇರ್ತಾರೆ, ನಿಖಿಲ್ ಮಲ್ಪ್ಲೆ ಅಂತ ಹೇಳಿ. ಪ್ರಾಯಶಃ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರಿಗೆ ಇದಕ್ಕಿಂತ ಖುಷಿಯ ಕಾರ್ಯಕ್ರಮ ಇನ್ನೊಂದು ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಚಂದನ್ರ ಮುಖದಲ್ಲಿ ಬಹಳ ನಗು ಬಂತು, ಯಾಕಂದ್ರೆ ಅವರು ಆ ವಾರ್ಡಿಂದ ಪ್ರತಿನಿಧಿಸುವಂತವ್ರು. ಅಕ್ಕ ಇದ್ದಾರಲ್ಲ, ಮತ್ತೊಂದು ಇಬ್ರಿದ್ದಾರೆ.
ಇವತ್ತು ಈ ರೀತಿ ಗ್ರಾಮೋತ್ಥಾನದ ಕನಸನ್ನು ಕಟ್ಟಿಕೊಂಡು ಈ ಕಾರ್ಯವನ್ನು ಮಾಡುವಂತ ಪೂಜ್ಯರ ಒಂದು ಕಲ್ಪನೆ ಇದೆಯಲ್ಲ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಯಾಕಂದ್ರೆ ಕಾವಂದರ ಕಲ್ಪನೆಯನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ರಾಜ್ಯಸಭಾ ನಿಧಿಯಿಂದ ರಾಯಚೂರು ಬೀದರ್ನಲ್ಲಿ 10 ಕೋಟಿ ರೂಪಾಯಿಯಲ್ಲಿ ಹಾಲುತ್ಪಾದಕರ ಸೊಸೈಟಿಗಳಿಗೆ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಕೊಡಬಹುದು ಅಂತ ಹೇಳಿ ಈ ದೇಶದ ಯಾವ ರಾಜ್ಯಸಭಾ ಸದಸ್ಯರು, ಯಾವ MP ಯೋಚನೆ ಮಾಡ್ಲಿಕ್ಕಿಲ್ಲ. ಅಂತ ಯೋಚನೆಯನ್ನು, ಅಂತ ಕನಸನ್ನು ಕಂಡು ನನಸು ಮಾಡಿದವರು ಪೂಜ್ಯ ಕಾವಂದರು. ಪ್ರಾಯಶಃ ಅವತ್ತು ಅವರು ಮಾಡಿರ್ತಕ್ಕಂಥ ಯೋಚನೆ ಇವತ್ತು ಆ ಜಿಲ್ಲೆಯಲ್ಲಿ ಹೋಗಿದ್ರೆ ಹಾಲುತ್ಪಾದಕರ ಸಂಘದ ಸೊಸೈಟಿಯ ಸದಸ್ಯರನ್ನು ಕೇಳಿದ್ರೆ ಅಥವಾ ಅಲ್ಲಿಯ ಜಿಲ್ಲೆಯ KMF ಅನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ, ಹಿಂದೆ ಇದ್ದಂತ ಹಾಲು ಉತ್ಪಾದನೆಗಿಂತ ಇವತ್ತು 100 ಪಟ್ಟು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಪೂಜ್ಯ ಕಾವಂದರು ಕೊಟ್ಟಿರ್ತಕ್ಕಂಥ ಅನುದಾನ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸಹಕಾರದಿಂದ ಅನ್ನುವಂಥದ್ದನ್ನು ಇವರು ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೂಜ್ಯ ಕಾವಂದರ ದೂರದೃಷ್ಟಿ ಏನು ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಯೋಚನೆಯನ್ನು ಪೂಜ್ಯ ಕಾವಂದರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೀರಣ್ಣನವರಿಗೆ ಮತ್ತು ನಮ್ಮ ಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಗಳು ಮತ್ತೆ ಸಿರಿ ಅಂತ ಒಂದು ದೊಡ್ಡ ಸಂಸ್ಥೆಯ MD ಅವರು ಇದ್ದಾರೆ, ಅವರಿಗಿಬ್ಬರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತ ಎಲ್ರಿಗೂ ವಂದಿಸ್ತಾ ಪೂಜ್ಯ ಕಾವಂದರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತಾಶ್ರೀ ಅಮ್ಮನವರನ್ನ ನೆನೆಯುತ್ತಾ ಇಂದಿನ ಈ ಒಂದು 2,41,00,000 ಅಶೋಕನಗರದ ವಿವಿಧ ಕಾಮಗಾರಿಗಳಿಗೆ ಏನೊಂದು ಶಿಲಾನ್ಯಾಸವನ್ನ ಮಾಡಿರತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂತಹ ಪೂಂಜಾ ಅವರೇ ಈಗ ತಾನೇ ಅದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಇದನ್ನು ಮಾಡಲೇಬೇಕು ಅಂತ ಮೊದಲಿಂದ ಇದನ್ನ ಬೆನ್ನು ಹಿಡಿದು ಅಂತ ನಮ್ಮ ಹೆಗ್ಡೆಯವರ ಪರ್ಸನಲ್ ಸೆಕ್ರೆಟರಿ ಆಗಿರ್ತಕ್ಕಂತಹ ವೀರು ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿ ವೃಂದದವರೇ, ಮಾಧ್ಯಮ ಮಿತ್ರದವರೇ, ಎಲ್ಲ ಆಹ್ವಾನಿತರೆ, ಇವತ್ತು ಬಹಳ ಒಂದು ಐತಿಹಾಸಿಕ ಸ್ಮರಣೀಯವಾದಂತಹ ದಿನ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೇನೆ. ಪೂಜ್ಯ ವೀರೇಂದ್ರ ಹೆಗ್ಡೆ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆದ ನಂತರ ಅವರಿಗೆ ಪ್ರತಿ ವರ್ಷ 5 ಕೋಟಿ ಅನುದಾನವನ್ನ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಆ 5 ಕೋಟಿ ಅನುದಾನದಲ್ಲಿ ಮೊದಲ 2 ವರ್ಷ ಅವರು ಬೀದರ್ನಲ್ಲಿ ಎಲ್ಲಿ ಹಾಲು ಉತ್ಪಾದನೆ ಬಹಳ ಕಡಿಮೆ ಇತ್ತೋ ಅದನ್ನು ಮಾನ್ಯ ಶಾಸಕರು ಕೂಡ ಅದನ್ನ ಪ್ರಸ್ತಾವನೆ ಮಾಡಿದ್ರು. ಹಾಲು ಉತ್ಪಾದನೆ ಬರೀ 10,000 ಲೀಟರ್ ಒಂದು ಸಿಕ್ಕಿತ್ತು. ಅದನ್ನು ಮನಗಂಡಂತಹ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಯಾಕೆ ಇದನ್ನ ಅಭಿವೃದ್ಧಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅಲ್ಲಿ ಸುಮಾರು ಮೊದಲನೇ ಕಂತಲ್ಲಿ 5 ಕೋಟಿ ರೂಪಾಯಿಯನ್ನ ಮತ್ತು 2ನೇ ವರ್ಷದಲ್ಲಿ 5 ಕೋಟಿ ರೂಪಾಯಿ ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ. ಆ 10 ಕೋಟಿ ಅನುದಾನದಲ್ಲಿ ಆ ಹಾಲು ಉತ್ಪಾದಕರ ಸಂಘಕ್ಕೆ ಬೇಕಾದಂತಹ ಕೊಠಡಿಗಳು, ಅವರಿಗೆ ಬೇಕಾದಂತಹ ಉಪಕರಣಗಳು, ಹಾಲಿನ ಕ್ಯಾನ್ ಇರ್ಬೋದು, ಟೆಸ್ಟ್ ಮಿಷನ್ಗಳಿರ್ಬೋದು, ಈ ರೀತಿ ಎಲ್ಲ ಸೌಲಭ್ಯಗಳನ್ನ KMF ಮುಖಾಂತರ ಕೊಡಿಸಿ ಅದೊಂದು ಮಾದರಿ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಇವತ್ತು 10,000 ಲೀಟರ್ ಪ್ರತಿನಿತ್ಯ ಇದ್ದಂತಹ ಹಾಲು ಉತ್ಪಾದನೆ 1,36,000 ಲೀಟರ್ಗೆ ಏರಿದೆ ಅಂತ ಹೇಳಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಮಾತ್ರ ಸಾಧ್ಯ. ಆ ಕನಸನ್ನು ಕಂಡಕ್ಕೆ ಅವರಿಗೆ ಮಾತ್ರ ಸಾಧ್ಯ. ಇದನ್ನು ನಾವು ಕಳೆದ ಬಾರಿ ನಮ್ಮ ರಾಷ್ಟ್ರಪತಿಗಳನ್ನ ಭೇಟಿಯಾದಾಗ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಈ ಬೀದರ್ ಜಿಲ್ಲೆಯಲ್ಲಿ ನಾವು ಯಾವ ರೀತಿಯ MP LED ಕೆಲಸ ಮಾಡಿದ್ದೇವೆ ಅಂತ ಹೇಳಿದಾಗ ಅವರು ಬಹಳ ಪ್ರಶಂಸನೆ ಮಾಡಿದ್ರು. ಅವ್ರು ಹೇಳಿದ್ರು, ಸಾಮಾನ್ಯವಾಗಿ MP LED 5 ಕೋಟಿ ರೂಪಾಯಿಯನ್ನ ಯಾವುದೋ ಸ್ಕೂಲಿನ ಅಭಿವೃದ್ಧಿಗೋ ರೋಡಿನ ಅಭಿವೃದ್ಧಿಗೋ 5 ಲಕ್ಷ 10 ಲಕ್ಷ ರೂಪಾಯಿ ಕೊಟ್ಟು ಅದು ಎಲ್ಲಿ ಯಾವ ಕೆಲಸ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆದರೆ 10,000 ಲೀಟರ್ ಹಾಲಿನ ಪ್ರೊಡಕ್ಷನ್ ಇದೆ, ಅದು 1,36,000 ಲೀಟರ್ ಆಗಿದೆ ಅಂತ ಹೇಳಿದ್ರೆ ಇಂತಹ ಕಾರ್ಯಗಳನ್ನು ಮಾಡಬೇಕು. ನಿಮ್ಮಂತಹ ರಾಜಕಾರಣಿಗಳು ಯಾರು ಅನುದಾನ ಪಡಿತಾರೆ ಅವರುಗಳು ಇಂತಹ ಸದ್ವಿನಿಯೋಗಕ್ಕೆ ಉಪಯೋಗಿಸ್ಕೋಬೇಕು. ನೀವೊಂದು ಮಾದರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಯಿತು. ಕಾವಂದರ ಬಗ್ಗೆ ಬಹಳ ಹೆಮ್ಮೆ ಆಯಿತು. ಈ ರೀತಿಯ ಹಲವು 10 ಕಾರ್ಯಕ್ರಮಗಳನ್ನ ಪೂಜ್ಯ ಕಾವಂದರು ಕೊಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ. ನಿರುದ್ಯೋಗ ಸಮಸ್ಯೆಗೆ ಬೇಕಾದಂತಹ ರೂಟ್ ಸೆಟ್ ಕಾರ್ಯಕ್ರಮ ಇರ್ಬೋದು, ನಮ್ಮ
ಮಹಿಳಾ ಸಬಲೀಕರಣಕ್ಕೆ ಬೇಕಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮುಖಾಂತರ ಸುಮಾರು 60 ಲಕ್ಷ ಮಹಿಳೆಯರಿಗೆ ಇಡೀ ರಾಜ್ಯದಾದ್ಯಂತ ಸುಮಾರು 25,000 ಕೋಟಿ ರೂಪಾಯಿ ಧನ ಸಹಾಯ ನೀಡ್ತಾ ಅವರಿಗೆ ಬೇಕಾದಂತಹ ಬದುಕು ಕಟ್ಟಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇರೋದ್ರ ಮುಖಾಂತರ, ಅದೇ ರೀತಿ ನಮ್ಮ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅದರ MDO ಆಗಿದ್ದೇನೆ ಮತ್ತು ಹೆಗ್ಡೆ ಅವರ PA ಕೂಡ ಆಗಿದ್ದೇನೆ. ಆ ಸಿರಿಯ ಮುಖಾಂತರ ಇವತ್ತು ಬೆಳ್ತಂಗಡಿಯ ಗೇರುಕಟ್ಟೆ ರಸ್ತೆಯಲ್ಲಿ 7 ಎಕರೆ ಜಾಗವನ್ನ ಖರೀದಿ ಮಾಡಿ ಈ 2023ರಲ್ಲಿ ಖರೀದಿ ಮಾಡಿ 2 ವರ್ಷಗಳ ಅವಧಿಯಲ್ಲಿ ಸುಮಾರು 1,50,000 ಸ್ಕ್ವೇರ್ ಫೀಟಿನ ಸುಂದರ ಕಟ್ಟಡ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಟೆಕ್ಸ್ಟೈಲ್ ವಿಭಾಗ ಇದೆ, FMCG ಪ್ರಾಡಕ್ಟ್ಗಳಾದಂತಹ ಅಗರಬತ್ತಿ ಇರ್ಬೋದು, ಫಿನೈಲ್ ಇರ್ಬೋದು, ದಿನನಿತ್ಯ ಬೆಳಕಿಗೆ ಬೇಕಾದಂತಹ ನಿಮ್ಮ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಸೇವರೀಸು ಇಂತಹ ಸುಮಾರು 200ಕ್ಕೂ ಹೆಚ್ಚು ಉತ್ಪನ್ನಗಳನ್ನ ತಯಾರು ಮಾಡ್ತಕ್ಕಂತಹ ಒಂದು ಬೃಹತ್ ಒಂದು ಕಾರ್ಖಾನೆ ರೀತಿಯಲ್ಲಿ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ಬಹಳ ಉನ್ನತ ದರ್ಜೆಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಈ ಬೆಳ್ತಂಗಡಿಗೆ ಈ ಅನುದಾನದ ಹೊರತಾಗಿ ಸುಮಾರು 100 ಕೋಟಿ ರೂಪಾಯಿ ವ್ಯಯ ಮಾಡಿ ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಸುಮಾರು 500 ಜನ ಹೆಣ್ಮಕ್ಳು ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. 2 ಬಸ್ನಲ್ಲಿ ಬೆಳಿಗ್ಗೆ ಹೋಗಿ ಅವ್ರು ಕರ್ಕೊಬಂದು ಸಾಯಂಕಾಲ ಅವ್ರನ್ನ ವಾಪಸ್ ಬಿಡ್ತಕ್ಕಂಥ ವ್ಯವಸ್ಥೆ ಇದೆ. 100 ಹೆಣ್ಣು ಮಕ್ಕಳಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 100 ನಮ್ಮ ಸೂಪರ್ ಸ್ಟಾಕಿಸ್ಟ್ಗಳಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ರಿಟೇಲ್ ಶಾಪ್ಗಳಿದೆ, 13 ಅಂಗಡಿಗಳಿದೆ, ನಮ್ಮದೇ ಆದಂತಹ ಅಂಗಡಿಗಳಿದೆ. ಸುಮಾರು 13 ಲೈನ್ ಸೇಲ್ಸ್ ಅಲ್ಲಿ ನಮ್ಮ ಎಲ್ಲ ಉತ್ಪನ್ನಗಳು ರಮೇಶ್ ಅರವಿಂದ್ ಅವರ ರಾಯಭಾರತದಲ್ಲಿ ಇಡೀ ರಾಜ್ಯದಾದ್ಯಂತ ಮನೆ ಮಾತಾಗಿದೆ. ಸರಿ ಅಂತ ಹೇಳ್ತಕ್ಕಂತಹ ಒಂದು ಮನಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು, ಮುಖ್ಯವಾಗಿ ಮಾತೋಶ್ರೀ ಅಮ್ಮನವರ ಒಂದು ಆ ಕನಸೇನಿದೆ ಆ ಕನಸನ್ನ ಸಾಕಾರ ಮಾಡಿ ನಮಗೆಲ್ಲ ಒಂದು ದಾರಿದೀಪವಾಗಿದ್ದಾರೆ. ಸಮುದ್ರವನ್ನು ಯಾವ್ದಕ್ಕೆ ಹೋಲಿಸ್ಬೇಕು ಅಂದ್ರೆ ಸಮುದ್ರಕ್ಕೆ ಮಾತ್ರ ಹೋಲಿಸ್ಬೇಕಂತೆ. ಒಂದು ದೊಡ್ಡ ಪರ್ವತವನ್ನು ಯಾವ್ದಕ್ಕೆ ಹೋಲಿಸ್ಬೇಕು ಅಂದ್ರೆ ಪರ್ವತಕ್ಕೆ ಮಾತ್ರ ಹೋಲಿಸ್ಬಹುದು. ಅದೇ ರೀತಿ ಆಕಾಶವನ್ನು ಯಾವ್ದಕ್ಕೆ ಹೋಲಿಸ್ಬಹುದು ಅಂದ್ರೆ ಆಕಾಶಕ್ಕೆ ಮಾತ್ರ ಹೋಲಿಸ್ಬಹುದು. ವೀರೇಂದ್ರ ಹೆಗ್ಡೆ ಅವ್ರನ್ನ ಯಾವ್ದಕ್ಕೆ ಹೋಲಿಸ್ಬಹುದು ಅಂತ ಯಾರು ಕೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಾತ್ರ ಹೋಲಿಸಬಹುದು. ಅಂತಹ ಒಂದು ಸಹೃದಯಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗಿ, ಧರ್ಮಾಧಿಕಾರಿಯಾಗಿ, ಒಂದು ವಿಷನರಿ ಲೀಡರ್ ಆಗಿ, ದೂರದೃಷ್ಟಿತ್ವ ಉಳ್ಳಂತಹ ಒಬ್ಬ ರಾಜಕಾರಣಿಯೂ ಆಗಿ ಈಗ ರಾಜ್ಯಸಭಾ ಸದಸ್ಯರಾಗಿ ಇವತ್ತು ಬಹಳ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೂಂಜಾ ಅವರು ಹೇಳಿದಾಗೆ ನಮ್ಮ ಬೆಳ್ತಂಗಡಿಯಿಂದ ಗೇರುಕಟ್ಟೆಗೆ ಹೋಗ್ತಕ್ಕಂಥ ರಸ್ತೆ ಅಗಲೀಕರಣಕ್ಕೆ ಅಭಿವೃದ್ಧಿಗೋಸ್ಕರ ಸುಮಾರು 2 ಕೋಟಿ ರೂಪಾಯಿ, ಈ ಒಂದು ಅಶೋಕನಗರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ 2,41 ಲಕ್ಷ. ಅದೇ ರೀತಿ ಬೆಳ್ತಂಗಡಿಯಲ್ಲಿ ಸುಮಾರು 1,83 ಲಕ್ಷದಲ್ಲಿ ಸ್ಮಾರ್ಟ್ TV, ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ಬೇಕಾದಂತಹ ಬೆಳ್ತಂಗಡಿಯ ಸರ್ಕಾರಿ ಶಾಲೆಗಳಿಗೆ 144 ಶಾಲೆಗಳಿಗೆ ಬೇಕಾದಂತಹ ಸ್ಮಾರ್ಟ್ ಕ್ಲಾಸ್ ಟಿವಿಗಳು ಬೇಕಾದಂಥದ್ದು ಕೂಡ ಸುಮಾರು 1,83 ಲಕ್ಷ ರೂಪಾಯಿ ಆಗಿದೆ. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೋಸ್ಕರ 50 ಲಕ್ಷ ರೂಪಾಯಿ ಆಗಿದೆ. ಹೀಗೆ ಸುಮಾರು ಈ 3 ವರ್ಷದ ಅವಧಿಯಲ್ಲಿ ಆಗಲೇ 16 ಕೋಟಿಯಷ್ಟು ಅನುದಾನದ ಮೊತ್ತವನ್ನು ಸ್ಯಾಂಕ್ಷನ್ ಮಾಡಿ ಆಗಲೇ 10,86 ಲಕ್ಷ ರೂಪಾಯಿದು ಕೆಲಸ ಕಾರ್ಯಗಳು ಮುಗಿದೋಗಿದೆ. ಇನ್ನು ಏನು ಬಿಡುಗಡೆಯಾಗಿದೆ ಆ ಬಿಡುಗಡೆಯ ಆದಂತಹ ಹಣದಲ್ಲಿ ಆ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಇನ್ನೂ ಸುಮಾರು 10 ಕೋಟಿ ರೂಪಾಯಿಯಷ್ಟು ನಮಗೆ ಅನುದಾನ ಇನ್ನು ಬರಬೇಕಾಗಿದೆ. ಅದನ್ನು ಕೂಡ ಸದ್ವಿನಿಯೋಗ ಮಾಡ್ತಾರೆ ಪೂಜ್ಯರು. ಈ ರೀತಿಯ ಒಂದು ಲ್ಯಾಂಡ್ ಮಾರ್ಕ್ ಕಾರ್ಯಕ್ರಮಗಳು, ಅವರು ಯಾವುದೋ 5 ಲಕ್ಷ ಕೊಡ್ತೀವಿ 10 ಲಕ್ಷ ಕೊಡ್ತೀವಿ ಅನ್ನೋದಕ್ಕೆ ಹೋಗಲ್ಲ. ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟರೆ ಆ ಕಾರ್ಯಕ್ರಮದಿಂದ ಅಲ್ಲಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡ್ತಕ್ಕಂತಹ ಪೂಜ್ಯ ಕಾವಂದರ ಜೊತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ. ಇಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ಮಾತೋಶ್ರೀ ಅಮ್ಮನವರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಕೃತಜ್ಞರಾಗಿರಬೇಕು. ಈ ಒಂದು ಐಡಿಯಾವನ್ನು ವೀರೇಂದ್ರ ಶೆಟ್ಟಿ ಅವರು ನಮಗೆ ಹೇಳಿ ಅದನ್ನು ಮುಂದುವರಿಸಿದ್ರೆ ಅದರ ಬೆನ್ನತ್ತಿ ಪಾಲನೆ ಮಾಡಿದವರು ನಮ್ಮ ಶ್ರೀನಿವಾಸ ರಾವ್ ಅಂತ ಹೇಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಶ್ರೀನಿವಾಸ ರಾವ್ ಅವರು ಸುಮಾರು ನನ್ನ MP ಆಫೀಸಿನ ಕಚೇರಿಯಲ್ಲಿ ಅವರ ಸದಸ್ಯರು ಮತ್ತು ಅಧ್ಯಕ್ಷರೆಲ್ಲ ಬಂದು ಸುಮಾರು ಒಂದು 10 ಮೀಟಿಂಗ್ ಮಾಡಿದ್ವಿ. ಆ 10 ಮೀಟಿಂಗ್ ಆದಮೇಲೆ ಎಲ್ಲ ಪ್ರಪೋಸಲ್ ಆಗಿ ಪೂಜ್ಯರ ಒಂದು ಸ್ಯಾಂಕ್ಷನ್ ಆದಮೇಲೆ ಅದನ್ನು ನಾವು ಮಂಗಳೂರಿಗೆ ಕಳಿಸಿದ್ವಿ. ಮಂಗಳೂರು DC ಆಫೀಸಲ್ಲಿ ಈ ಒಂದು ಪ್ರಕ್ರಿಯೆ ಎಲ್ಲ ಆರಂಭವಾಗಿ ಅದಕ್ಕೆ ಮಂಜೂರಾತಿ ಕೂಡ ಬಂದಿದೆ. ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ 2 ಮಾತನಾಡೋದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಮಂಜುನಾಥ ಸ್ವಾಮಿಯಲ್ಲಿ ಬೇಡ್ತಾ
ಅವಕಾಶಕ್ಕಾಗಿ ನಮಸ್ಕಾರಗಳು, ಧನ್ಯವಾದ. ಇಲ್ಲಿಯ ಅಶೋಕನಗರದ ಕಾಲೋನಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಒಂದು ತುಂಬ ಸಮಯದ ಹಿಂದಿನ ಕನಸನ್ನು ಕಂಡಿದ್ದು ಪೂಜ್ಯ ಕಾವಂದ್ರವರು. ಅಶೋಕನಗರದ ಎಲ್ಲ ನಿವಾಸಿಗಳಿಗೆ ಗೊತ್ತಿದೆ, ಇಲ್ಲಿ ತುಂಬ ಸಲ ಬಂದು ಸರ್ವೆಯನ್ನು ಮಾಡಿದ್ದೇವೆ. ಸರ್ವೆ ಅಂದರೆ ಸರ್ಕಾರದಿಂದ ಮಾಡಿದ ಸರ್ವೆ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿಯವರು ಸೇರಿ ಮಾಡಿದ ಸರ್ವೆಗಳು. ಈ ಸರ್ವೆ ಎಲ್ಲ ರಿಪೋರ್ಟನ್ನು ನೋಡುವಾಗ ಈ ಕಾಲೋನಿಯನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ತುಂಬ ದೊಡ್ಡ ಮೊತ್ತದ ನಿಧಿ ಬೇಕಾಗ್ತದೆ ಅನ್ನುವಂಥ ಒಂದು ಕಾರಣಾಂತರಗಳಿಂದಾಗಿ ಇದು ಮುಂದುವರಿತಾ ಹೋಯಿತು. ಇದಕ್ಕೆ ದೊಡ್ಡ ಮೊತ್ತವನ್ನೇ ಕೊಡಮಾಡಬೇಕು ಅನ್ನುವಂಥದ್ದು ಪೂಜ್ಯ ಕಾವಂದರ ಅಭಿಪ್ರಾಯವಾಗಿತ್ತು. ಹಾಗೆ ಪೂಜ್ಯರನ್ನು ಈಗಿನ ಕೇಂದ್ರ ಸರ್ಕಾರವು ಸಂಸತ್ ಸದಸ್ಯರಾಗಿ ಮಾಡಿದ್ದು ಅದೊಂದು ನಮ್ಮೆಲ್ಲರ ಪುಣ್ಯ. ಈ ಸಂದರ್ಭವನ್ನು ಕಾದಿಟ್ಟುಕೊಂಡು ದೊಡ್ಡ ಮೊತ್ತವನ್ನು ಈ ಅಶೋಕನಗರಕ್ಕೆ ವಿನಿಯೋಗಿಸಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ಪೂಜ್ಯ ಕಾವಂದರು ಈ ಮೊತ್ತವನ್ನು ಈ ಅಶೋಕನಗರಕ್ಕೆ ಆಶೀರ್ವದಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಪೂಜ್ಯರಿಗೆ ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ಅವರು ಹೇಳಿದ್ದಾರೆ. ಈ ಒಂದು ಮೊತ್ತವನ್ನು ಬಿಡುಗಡೆ ಮಾಡಬೇಕಾದ್ರೆ ಶ್ರೀನಿವಾಸರವರು ಹೇಳಿದಾಗೆ ನಾನು ಒಬ್ಬನೇ ಕಾರಣಕರ್ತರಲ್ಲ. ಶ್ರೀನಿವಾಸರಾವ್ ಅವರು ಕೂಡ ಇದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇದರ ಬಗ್ಗೆ ತುಂಬ ನಾವು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಆ ಮೀಟಿಂಗ್ಗಳಲ್ಲಿ ತುಂಬ ಅವರು ತಮ್ಮ ಮಿತಿಮೀರಿದ ಶ್ರಮವನ್ನು ಇದಕ್ಕೆ ಹಾಕಿದ್ದಾರೆ. ಅವರು ಕೂಡ ಈ ಅಶೋಕನಗರದ ಕಾಮಗಾರಿಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಜನಾರ್ದನರು ಕೂಡ ನಾವು ಹೇಳಿದ ತಕ್ಷಣ ಪೂಜ್ಯರೊಂದಿಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದರು. ಈ ಬಾರಿದು ಈ ಕೆಲಸ ಆಗಲೇಬೇಕು ಅಂತ ಹೇಳುವಂಥದ್ದು ಅವರಿಗೆ ನಾನು ಹೇಳ್ತಾ ಇದ್ದೆ. ಪೂಜ್ಯ ಕಾವಂದರ ಎದುರಲ್ಲೇ ಅದನ್ನು ಅವರಿಗೆ ತಿಳಿಸಿದೆ. ಅವರು ಕೂಡ ಪೂಜ್ಯ ಕಾವಂದರ ಆಶೀರ್ವಾದವನ್ನು ತೆಗೆದುಕೊಂಡು ಇದನ್ನು ಉತ್ತಮ ರೀತಿಯಲ್ಲಿ ಬೆನ್ನತ್ತಿ ಈ ನಿಧಿಯನ್ನು ಈ ಅಶೋಕನಗರಕ್ಕೆ ನೀಡಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಮಾನ್ಯ ಶಾಸಕರು ಅವರು ಸುಮ್ಮನೆ ಜನಪ್ರಿಯ ಶಾಸಕರಾಗಲಿಲ್ಲ. ಅವರು ರಾತ್ರಿ ಹಗಲು ಶ್ರಮಪಟ್ಟು, ಅದಕ್ಕೆ ಅವರಿಗೆ ಶ್ರಮಿಕ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಖಾಲಿ ನಾವು ಶಾಸಕರಾಗಿ ನೋಡಲಿಲ್ಲ, ನಾವು ಇದರ ಹಿಂದೆ ಹರೀಶ್ ಪುಂಜರನ್ನಾಗಿ ಕೂಡ ಅವರನ್ನು ನೋಡಿದ್ದೇವೆ. ಅವರು ಶಾಸಕರಾಗುವ ಮೊದಲು ಕೂಡ ನಮ್ಮ ಇಲ್ಲಿ ಈಗಿನ ಮ್ಯೂಸಿಯಂ ಇರುವ ಮ್ಯೂಸಿಯಂನಲ್ಲಿ ನಮ್ಮ ಬೀಡಿತ್ತು. ಆ ಬೀಡಿಗೆ ಅವರು ನಿರಂತರವಾಗಿ ನಮ್ಮ ಜೊತೆ ಬರ್ತಾ ಇದ್ರು. ನನ್ನ ಆಫೀಸಲ್ಲಿ ಗಂಟೆ ಕಟ್ಟಲೆ ಬಂದು ಮಾತಾಡ್ತಾ ಇದ್ರು. ಅವರ ಒಂದು ಛಾಯೆಯನ್ನು ನೋಡಿದ್ರೆ ಅವರಿಗೆ ನಾವೆಲ್ಲ ಹೇಳ್ತಾ ಇದ್ದೆವು. ನಾನು ಮತ್ತೆ ನಮ್ಮ ಬುಡ್ನಾಲ್ ಅವರು ಹೇಳ್ತಿದ್ರು, ನೆಕ್ಸ್ಟ್ ನಿಮ್ಗೆ ಸೀಟ್ ಸಿಗ್ತದೆ, ನೀವೇ MLA ಆಗ್ತೀರಿ ಅಂತ ಹೇಳುವಂತ ಒಂದು ಅವರ ಆ ವರ್ಚಸ್ಸನ್ನು ನಾವು ನೋಡಿ ಅವರಿಗೆ ಹೇಳಿದ್ದೆವು. ಅದೇ ಪ್ರಕಾರ ನಮ್ಮ ಇಡೀ ಬೆಳ್ತಂಗಡಿ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ತುಂಬಾ ಮಾರ್ಗದ ಕೆಲಸವನ್ನು ಮಾಡಿದ್ದಾರೆ. ಈಗ ಎಲ್ಲಿ ಹೋದ್ರೂ ಕೂಡ ಶಾಸಕರ ಹೆಸರನ್ನು ಆ ಮಾರ್ಗಗಳು ಹೇಳ್ತವೆ. ಅವರು ಖಂಡಿತವಾಗಿಯೂ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾಗಿ ನಮ್ಮಲ್ಲಿ ಇದ್ದಾರೆ ಅನ್ನುವಂಥದ್ದು ನಮಗೆ ಸಂತೋಷದ ವಿಷಯ. ಇದು ಮಾತ್ರ ಅಲ್ಲದೆ ನಮ್ಮ ಶ್ರೀನಿವಾಸರವರು ಈ ಅಶೋಕನಗರದಲ್ಲಿ ಇನ್ನೂ ಕೂಡ ಖಾಲಿ ಮೂಲಭೂತ ಸೌಕರ್ಯ ಅಲ್ಲದೆ ಒಂದೆರಡು ವಸತಿಗಳು, ಮನೆಗಳು ತುಂಬಾ ಅಜೀರ್ಣಾವಸ್ಥೆಯಲ್ಲಿ ಇದೆ. ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿಸಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನು ಇಟ್ಟಿದ್ರು. ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂತ ಪೂಜ್ಯ ಕಾವಂದರು ತಿಳಿಸಿದ್ರು. ಪೂಜ್ಯ ಕಾವಂದರಿಗೆ ಒಂದು ಮನಸ್ಸಲ್ಲಿತ್ತು,
ಹಿಂದುಳಿದವರು ಎನ್ನುವಂತ ಒಂದು ಶಬ್ದ ಇರಬಾರ್ದು, ಅದನ್ನು ಅಳಿಸ್ಬೇಕು, ಎಲ್ಲರೂ ಮುಂದುಳಿದವರು ಅಂತ ಆಗ್ಬೇಕು ಅನ್ನುವಂತ ಒಂದು ಆಶಯ ಅವರಿಂದ ಇತ್ತು. ಅದಕ್ಕಾಗಿ ಈ ನಿಧಿಯನ್ನು ದೊಡ್ಡ ಮಟ್ಟದ ನಿಧಿಯನ್ನು ಅಶೋಕನಗರಿಗೆ ನೀಡಿದ್ದಾರೆ. ಹಾಗೆ ಈ ಲೋಕಸಭಾ ಸದಸ್ಯರ ಅನುದಾನವನ್ನು ಯಾವ ರೀತಿಯಲ್ಲಿ ಸದುಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ಪೂಜ್ಯ ಕಾವಂದರು ದೇಶಕ್ಕೆ ತೋರಿಸಿಕೊಟ್ಟು ಮಾದರಿಯಾಗಿದ್ದಾರೆ. ನಮ್ಮ ಜನಾರ್ದನ್ ಹೇಳಿದಾಗೆ ಯಾವ ಕಡೆ ಎಲ್ಲಿ ತುಂಬಾ ಸಂಸ್ಥೆಗಳು ವೀಕ್ ಆಗಿದ್ದವೋ ಅಲ್ಲಿಗೆಲ್ಲ ಅದನ್ನು ಸಮರ್ಪಕವಾಗಿ ಹಂಚುವಲ್ಲಿ ಪೂಜ್ಯ ಕಾವಂದರು ಯಶಸ್ವಿಯಾಗಿದ್ದಾರೆ. ಹಾಗೂ ಇಡೀ ದೇಶದ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಮಾದರಿಯಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಶೋಕನಗರ ಹೇಳುವಂಥದ್ದು ಅಶೋಕನಗರವಾಗಿರದೆ ಸಾಮ್ರಾಟ್ ಅಶೋಕನಗರ ಅನ್ನುವಂಥ ಒಂದು ಹೆಸರು ಬರಲಿ. ಮುಂದಿನ ಸಮಯದಲ್ಲಿ ಈ ಅಶೋಕನಗರವು ಕೂಡ ಒಂದು ಒಳ್ಳೆಯ ಕ್ಷೇತ್ರದ ಒಂದು ಕೇಂದ್ರವಾಗಿ ಪರಿಣಮಿಸಲಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಗೌರವಿಸಿದ್ದಕ್ಕೆ ಎಲ್ರಿಗೂ ಹಾಗೂ ಗ್ರಾಮ ಪಂಚಾಯಿತಿಯವರಿಗೂ ನಾನು ಅಭಾರಿಯಾಗಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ.